ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾದ್ಮೇಲೆ ಈ ದಿನದ ಪಂಚಾಂಗ ವಿಶೇಷ ನೋಡಿ. ಈ ದಿನ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಸೂರ್ಯನು ತನ್ನ ಪಥವನ್ನು ಬದಲಿಸ್ತಕ್ಕಂಥ ದಿನ. ದಕ್ಷಿಣಾಯಣ ಪುಣ್ಯಕಾಲ. ಯಾವ ದಿನ ಸೂರ್ಯನು ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ, ಆ ಕಟಕ ಸಂಕ್ರಮಣ ಯಾವಾಗ ಬರ್ತದೆ ಅಲ್ಲಿಂದ ದಕ್ಷಿಣಾಯಣ ಪ್ರಾರಂಭವಾಗಿ ಮಕರ ಮಾಸ ಅಂದರೆ ಮಕರ ರಾಶಿಯೊಳಗೆ ಇವತ್ತು ಸೂರ್ಯನ ಪ್ರವೇಶ ಮಾಡ್ತಾನೆ. ಆ ದಿನದವರೆಗೂ ದಕ್ಷಿಣಾಯಣವೇ ಇರ್ತದೆ. ಮಕರದಿಂದ ಆಚೆಗೆ ಮತ್ತು ಉತ್ತರಾಯಣ ಬರ್ತದೆ. ಅದು 6 ತಿಂಗಳು, ಇದು 6 ತಿಂಗಳು ಮಾಮೂಲಿ. ಈ ದಿನ ಬಹಳ ವಿಶೇಷವಾದ ದಿನ. ಉತ್ತರಾಯಣ ಮುಗಿದು ಈ ದಿನದಿಂದ ದಕ್ಷಿಣಾಯಣ ಪುಣ್ಯಕಾಲ. ಮತ್ತು ಇನ್ನೊಂದು ಆಡಿ ಶುಕ್ರವಾರ, ಅಂದರೆ ಈ ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಶುಕ್ರವಾರಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ಪ್ರಪಂಚದಲ್ಲಿ. ಎಲ್ಲ ಕಡೆಯೂ ಆಡಿ ಶುಕ್ರವಾರ ಅಂತೇಳಿ ಆದಿಮಹಾಲಕ್ಷ್ಮಿ ಅಂತೇಳಿ ಅದನ್ನು ಬಹಳ ಪೂಜೆ ಮಾಡ್ತಾರೆ. ಅದು ತಮಿಳುನಾಡು, ಕೇರಳದಂತೂ ಹೆಚ್ಚಿಗೆ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ ಒಂದು ವಿಧವಾಗಿ ಮಾಡ್ತಾರೆ, ಕೊಲ್ಲಾಪುರಲ್ಲೆಲ್ಲನೂ. ಒಂದು ತುಂಬ ದಿನ ಅಂದರೆ 2 ವಿಶೇಷ ಇದೆ ಇರತಕ್ಕಂಥದ್ದಲ್ಲಿ. ಒಂದು ದಕ್ಷಿಣಾಯಣ ಪುಣ್ಯಕಾಲ, ಪ್ರಥಮ ಆದಿ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಮಾಡ್ತಕ್ಕಂಥವ್ರಿಗೆ. ಅದಾದಮೇಲೆ ತರ್ಪಣ. ಈ ದಿನ ತರ್ಪಣ ವಿಶೇಷ. ಯಾಕಂದರೆ ಯಾವಾಗ ಸೂರ್ಯನು ತನ್ನ ದಿಕ್ಕನ್ನು ಬದಲಾಯಿಸ್ತಾನೆ, ದಕ್ಷಿಣಾಯಣ ಕಾಲದಲ್ಲಿ ತರ್ಪಣ ಇರ್ತದೆ, ಉತ್ತರಾಯಣ ಕಾಲದಲ್ಲಿ ಸಹ ತರ್ಪಣ ಇರ್ತಕ್ಕಂಥದ್ದು. ಆ ದಿನ ಮಧ್ಯಾಹ್ನ 11:45 ಆಚೆಗೆ ಎಲ್ಲರೂ ತರ್ಪಣ ಬಿಟ್ಕೋಬೋದು. ಇನ್ನು ಪಂಚಾಂಗ ವಿಶೇಷಕ್ಕೆ ಬಂದಾಗ ಇದು ಶ್ರೀ ಪರಾಭವನ ಸಂವತ್ಸರ ದಕ್ಷಿಣ ಇವತ್ತಿಂದ ದಕ್ಷಿಣಾಯಣ ಅಂತ ಹೇಳ್ತೀವಿ. ಆಷಾಢ ಶುದ್ಧ ತೃತೀಯ ಶುಕ್ರವಾರ 17/7/2026. ವಾರ ಬಂದು ಶುಕ್ರವಾರ, ತಿಥಿ ಬಂದು ತೃತೀಯ, ನಕ್ಷತ್ರ ಬಂದು ಮುಖ ನಕ್ಷತ್ರ, ಯೋಗ ಬಂದು ವ್ಯತಿಪಾತ, ಕರ್ಣ ಬಂದು ಗರಜೆ. ಇದು ಈ ದಿನದ ಪಂಚಾಂಗ. ಇನ್ನು ನೋಡಿ, ಯಾವಾಗ ಕಟಕ ರಾಶಿಗೆ ಸೂರ್ಯನ ಪ್ರವೇಶ ಮಾಡ್ತಾನೆ, ಪ್ರತಿ ರಾಶಿಯಲ್ಲಿರ್ತಕ್ಕಂಥ ಫಲಗಳು ಬದಲಾವಣೆ ಆಗ್ತದೆ. ಈ ಹುಲ್ಲಿನ ಮೆದೆ ಇದ್ದಂಗೆ 2 ದಿನ ಹುಲ್ಲಿನ ವಾಮೇಲಿರ್ತದೆ, ಆಮೇಲೆ 2 ದಿನ ತಿಪ್ಪೆಲಿರ್ತದೆ, ಮತ್ತೆ ರೀಸೈಕಲ್ ಅದು ಬೆಳೀತದೆ, ಹುಲ್ಲಾಗಿ ಮೇಲಕ್ಕೆ ಹೋಗ್ತದೆ. ಆ ರೀತಿಯಲ್ಲಿ ಪ್ರತಿಯೊಂದು ಗ್ರಹ ಚಲನೆಯಿಂದ ಸಹ ಪ್ರತಿಯೊಬ್ಬರಿಗೂ ಸಹ ಗ್ರಹಗತಿಗಳು ಬದಲಾವಣೆ ಆಗ್ತಕ್ಕಂಥದ್ದೇ. ಅದಕ್ಕನುಸಾರವಾಗಿ ನಾನು ಇಲ್ಲಿಂದ ಆಚೆಗೆ ನಿಮಗೆ ಭವಿಷ್ಯ ಹೇಳ್ತೀನಿ. ಮೇಷರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ, ಬಾಲ್ಯ ಸ್ನೇಹಿತರ ಭೇಟಿ, ಗೃಹ ಸೌಖ್ಯ, ರೇಷ್ಮೆ ಬೆಳೆಗಾರರಿಗೆ ಶುಭ. ಇನ್ನು ಯಾರು ಬೆಳ್ಳಿ ಅಂಗಡಿ ಇಟ್ಟಿರ್ತಾರೆ, ಬಂಗಾರದ ಅಂಗಡಿ ಇಟ್ಟಿರ್ತಾರೆ, ಆಭರಣಗಳ ಅಂಗಡಿ ಇಟ್ಟಿರ್ತಾರೆ, ಅವ್ರಿಗೆ ಅವ್ರು ಲಾಭದಾಯಕವಾಗಿರ್ತಕ್ಕಂಥ ದಿನ. ಒಂದು ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು ಕೇಸರಿ, ಅದೃಷ್ಟ ಬಣ್ಣ. ನೀವು ಲಕ್ಷ್ಮೀನಾರಾಯಣನನ್ನು ಧ್ಯಾನ ಮಾಡಿ. ಇನ್ನು ವೃಷಭ ರಾಶಿಗೆ ವ್ಯವಹಾರದ ಸ್ಥಳಗಳಲ್ಲಿ ಗೌರವ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ. ರಾಗಿ, ಹುರುಳಿ, ಎಣ್ಣೆಕಾಳು, ಜೋಳ, ಮಳೆನೇ ನಂಬ್ಕೊಂಡು ಮಾಡಿರ್ತಾರೆ ರೈತರು, ಅವರಿಗೆ ಸಂಕಷ್ಟ ಶುರುವಾಗಿರ್ತಕ್ಕಂಥದ್ದು. ಭಯ ಬೀಳಬೇಕಾಗಿಲ್ಲ. ಜವಳಿ ಗಾರ್ಮೆಂಟ್ಸು ಯಾರು ನಡೆಸ್ತಾ ಇರ್ತಾರೆ ಅವ್ರಿಗೆಲ್ಲನೂ ಒಳ್ಳೆಯ ದಿನ. ಗ್ರಾಮ ದೇವತೆ ಯಾವುದಿದ್ರೆ ಅದನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ನಮಗೆಲ್ಲ ಒಳ್ಳೆಯದಾಗಲಿ ಅಂತ ವೃಷಭ ರಾಶಿಯವರು. 5 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ಕಪ್ಪು, ಅದೃಷ್ಟ ಬಣ್ಣ. ಇನ್ನು ಮಿಥುನ ರಾಶಿಗೆ ಬಂದಾಗ ನೂತನ ಹೂಡಿಕೆಗಳಿಂದ ಲಾಭ. ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರಿಗೆ ಶುಭ ಸುದ್ದಿ, ಕಾರ್ಮಿಕರಿಗೆ ಶುಭ ಸುದ್ದಿ ಬರ್ತಕ್ಕಂಥದ್ದು. ನೇಕಾರ, ಕಮ್ಮಾರ, ಕುಂಬಾರ, ಸಮಗಾರ ಇವರೆಲ್ಲ ಪ್ರೊಫೆಷನಲ್ಸು. ಈ ಪ್ರೊಫೆಷನಲ್ಗೆ ಕುಶಲಕರ್ಮಿಗಳು ಪ್ರೊಫೆಷನಲ್ಸು. ಉತ್ತಮವಾದ ಕಾರ್ಯವಿಧಾನ ಇರ್ತಕ್ಕಂಥದ್ದು, ಹೈನುಗಾರಿಕೆಯಲ್ಲಿ ಲಾಭ ಇರ್ತಕ್ಕಂಥದ್ದು. ಪೂಜಾ ದ್ರವ್ಯ, ಹೋಮ ದ್ರವ್ಯ ಮಾಡ್ತಕ್ಕಂಥದ್ದು ಲಾಭದಾಯಕವಾಗ್ತದೆ ದಿನ. ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ಕೆಂಪು, ಅದೃಷ್ಟ ಬಣ್ಣ. ಇನ್ನು ಕರ್ಕಾಟಕ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸ್ಥಿರತೆ, ಉತ್ತಮ ಹಣಕಾಸಿನ ಒಳಹರಿವು. ಎಲ್ಲ ರೀತಿಯ ರೈತರಿಗೆ ಹಾಗೂ ಕಾರ್ಮಿಕರಿಗೆ ಶುಭ ದಿನ. ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರುಗಳಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ಗೋಪೂಜೆ ಮಾಡಿ, ಒಂದು ಹಸುವನ್ನು ತೊಳೆದು ಅದಕ್ಕೆ ಪೂಜಿಸಿ, ಅದಕ್ಕೆ ಗೋಗ್ರಾಸ ಸ್ವಲ್ಪ ತಿನ್ನೋದಕ್ಕೆ ಉಣಬಡಿಸಿ. ನಿಮಗೆ ಈ ದಿನ ಬಹಳ ಎಲ್ಲ ಒಳ್ಳೆಯದಾಗ್ತಕ್ಕಂಥದ್ದು. 3 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಇನ್ನು ಸಿಂಹರಾಶಿಗೆ ಬಂದಾಗ ಮಂದ ಪ್ರಗತಿ, ಎಲ್ಲ ಕಾರ್ಯಗಳಲ್ಲಿ ವ್ಯತ್ಯಯ. ಈ ದಿನ ಸಿಂಹರಾಶಿಯವರಿಗೆ ಒಳ್ಳೆಯದಿಲ್ಲ, ಬಹಳ ಕಷ್ಟಕರವಾಗಿರ್ತಕ್ಕಂಥ ದಿನ. ಈ ಶುಂಠಿ, ತಂಬಾಕು, ಈರುಳ್ಳಿ ಬೆಳೀತಕ್ಕಂಥವ್ರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ. ಕರಕುಶಲ ಕರ್ಮಿಗಳಿಗೂ ಸಹ ಒಳ್ಳೆಯ ಒತ್ತಾಸೆ ಇರ್ತಕ್ಕಂಥದ್ದು. ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿ. 6 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ, ಹಸಿರು ಅದೃಷ್ಟ ಬಣ್ಣ. ಇನ್ನು ಕನ್ಯಾ ರಾಶಿಗೆ ಬಂದಾಗ ಪ್ರಯಾಣದ ಸಾಧ್ಯತೆ. ಕನ್ಯಾ ರಾಶಿಯವರಿಗೆ ಇವತ್ತು ಎಲ್ಲಾದರೂ ಹೋಗೋ ಒಂದು ಮೂಮೆಂಟ್ ಬರ್ತದೆ. ಪ್ರಯಾಣದಿಂದ ಲಾಭ. ಆ ಪ್ರಯಾಣದಿಂದ ನಿಮಗೆ ಒಳ್ಳೆಯ ಲಾಭ ಬರ್ತಕ್ಕಂಥದ್ದು. ಆರ್ಥಿಕ ಪ್ರಗತಿ, ನಿಮಗೆ ಆರ್ಥಿಕವಾಗಿ ಒಳ್ಳೆ ಲಾಭ ಆಗ್ತಕ್ಕಂಥದ್ದು. ಹೈನುಗಾರಿಕೆ, ತೋಟಗಾರಿಕೆಯಲ್ಲಿ ಉತ್ತಮವಾದ ದಿನ. ಯಾರು ಜವಳಿ, ಚಿನ್ನ, ಬೆಳ್ಳಿ ಅಂಗಡಿಗಳು ಇಟ್ಕೊಂಡಿರ್ತಾರೆ
ಅವರಿಗೆಲ್ಲ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥದ್ದನ್ನು ಪುರುಷ ಸೂಕ್ತ ಪಾವನ ಮಂತ್ರವನ್ನು ಪಠಿಸಿ ಅಥವಾ ಕೇಳಿ. 5 ಅದರ ಸಂಖ್ಯೆ ಪೂರ್ವ ದೃಷ್ಟಿ ಹಳದಿ ದೃಷ್ಟಿ ಬಣ್ಣ. ಇನ್ನು ತುಲಾರಾಶಿಗೆ ಬಂದಾಗ ಲಾಭದಾಯಕವಾಗಿರ್ತಕ್ಕಂಥ ದಿನ. ತುಲಾರಾಶಿಯವರಿಗೆ ಉತ್ತಮ ಆರೋಗ್ಯ, ಮಕ್ಕಳಿಂದ ಶುಭ ಸುದ್ದಿ. ರೇಷ್ಮೆ, ಹತ್ತಿ, ಈ ಮೆಣಸಿನಕಾಯಿ ಬೆಳೆಗಾರರಿಗೆಲ್ಲನೂ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ವೈದ್ಯರಿಗೆ ಶುಭ. ಲಕ್ಷ್ಮಿ ಅಷ್ಟೋತ್ತರ ಶತನಾಮವನ್ನು ಕೇಳಿರಿ ಅಥವಾ ಓದಿರಿ, ಅಥವಾ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಲಕ್ಷ್ಮೀ ಅಷ್ಟೋತ್ತರ ಮಾಡಿಸಿ, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 8 ಅದರ ಸಂಖ್ಯೆ ಆಗ್ನೇಯ ದಿಕ್ಕು ಬಿಳಿ ಬಣ್ಣ ಅದೃಷ್ಟ ಬಣ್ಣ. ಇನ್ನು ವೃಶ್ಚಿಕ ರಾಶಿಯವರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಕಾರ್ಯ ಸಫಲತೆ, ರೇಷ್ಮೆ ಕೃಷಿಕರಿಗೆ ಲಾಭ. ಬೆರಳಚ್ಚು ತಜ್ಞರು, ಬೆರಳಚ್ಚುಗಾರರು, ಕಂಪ್ಯೂಟರ್ ಆಪರೇಟರ್ಸು, ಈ ಜೆರಾಕ್ಸ್ ಅಂಗಡಿ ಇಟ್ಟಿರ್ತಕ್ಕಂಥವ್ರು, ಬ್ರೌಸಿಂಗ್ ಅವ್ರಿಗೆಲ್ಲನೂ ಒಳ್ಳೆ ಬಿಡುಬಿಲ್ಲದ ಕೆಲಸ ಇರ್ತಕ್ಕಂಥದ್ದು. ಕೃಷಿ ಸಲಕರಣೆ ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಸುದರ್ಶನ ಮಂತ್ರವನ್ನು ಪಠಿಸಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ. ಆತ್ಮರಿಲ್ಲದ ಮುಂದಕ್ಕೆ ನಾವು ಈಗ ಧನುಸ್ ರಾಶಿಗೆ ಹೋಗೋಣ. ಈ ಧನುಸ್ ರಾಶಿಯವರಿಗೆ ಈ ದಿನ ಕಾರ್ಯ ಸಫಲತೆ, ಬಂಧು ಮಿತ್ರರ ಭೇಟಿ, ಮಕ್ಕಳಿಂದ ಶುಭ ಸುದ್ದಿ. ಈ ಮಳೆ ಆಧಾರಿತ ಬೇಸಾಯಗಾರರಿಗೆ ಚಿಂತೆ ಶುರುವಾಗಿರ್ತಕ್ಕಂಥದ್ದು, ಸ್ವಲ್ಪ ಸಂಕಷ್ಟಗಳವ್ರಿಗೆ. ಯಾಕಂದರೆ ಇವಾಗ ಕಳೆ ತೆಗಿಬೇಕು, ಮಳೆ ಇಲ್ಲ, ಆ ರೀತಿ ಬಹಳಷ್ಟು ಗಳಿರ್ತಕ್ಕಂಥದ್ದು. ಇವರು ಜವಳಿ ಗಾರ್ಮೆಂಟ್ಸ್ ಅಂಗಡಿ ಇಟ್ಟಿರ್ತಕ್ಕಂಥವ್ರುಗಳೆಲ್ಲ ಲಾಭದಾಯಕವಾಗಿರ್ತಕ್ಕಂಥ ಗೋವಿಂದನಾಮ ಸ್ಮರಣೆ ಮಾಡಿ. 1 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಆದಾಯದಲ್ಲಿ ಕೊರತೆ, ಅಧಿಕ ಖರ್ಚು, ವೃಥಾ ತಿರುಗಾಟ, ರಾಗಿ, ಎಣ್ಣೆಕಾಳು, ತೊಗರಿ ಬೆಳೆಗಾರರಿಗಂತೂ ಶುಭಕರವಾಗಿರ್ತಕ್ಕಂಥ ದಿನ. ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಡ್ರೈ ಫ್ರೂಟ್ಸು, ಕಾಫಿ, ಟೀ ಯಾರೋ ಅಂಗಡಿಗಳಲ್ಲಿ ಮಾಡ್ತಾರೆ, ಅವ್ರುಗಳ ಲಾಭದಾಯಕವಾಗಿರ್ತಕ್ಕಂಥ ದಿನ. ವೆಂಕಟೇಶ್ವರ ಸ್ವಾಮಿಯನ್ನು ಧ್ಯಾನ ಮಾಡಿ. ಓಂ ನಮೋ ವೆಂಕಟೇಶಾಯ ಅಂದ್ಕೊಳ್ಳಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ದೃಷ್ಟಿ ಹಳದಿ ಅದೃಷ್ಟ ಬಣ್ಣ. ಇನ್ನು ಕುಂಭರಾಶಿಯವ್ರಿಗೆ ನೋಡಿ, ಇವತ್ತು ವ್ಯಾಪಾರ, ವ್ಯವಸಾಯ, ವ್ಯವಹಾರಗಳಲ್ಲಿ ಪ್ರಗತಿ. ಅವ್ರು ಏನು ಮುಟ್ಕೊಂಡ್ರೂ ಒಳ್ಳೆಯದಾಗ್ತಕ್ಕಂಥದ್ದು. ಸರ್ಕಾರ, ಅರೆ ಸರ್ಕಾರಿ ನೌಕರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯದ ಚಿಂತನೆ, ಶುಭ ಕಾರ್ಯ ಮಾಡಬೇಕಂಥದ್ದು. ಬಂಧುಗಳ ಆಗಮನ ಇರ್ತಕ್ಕಂಥದ್ದು. ಯಾರು ಕೃಷಿ ಸಲಕರಣೆ ಮಾಡ್ತಾರೆ ಅವ್ರಿಗೆ ಬಿತ್ತನೆ ಬೀಜ ಮಾಡ್ತಾರೆ, ಅವ್ರಿಗೆ ಮಾಮೂಲಿ ವ್ಯಾಪಾರ ಆಗ್ತಕ್ಕಂಥದ್ದು. ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಪಠಿಸಿ ಅಥವಾ ಕೇಳಿರಿ. 4 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು ನೀಲಿ ಅದೃಷ್ಟ ಬಣ್ಣ. ಇನ್ನು ಮೀನರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಕ್ಷೇತ್ರ ದರ್ಶನ ಯೋಗ, ಬಂಧುಗಳ ಮಿಲನ, ಎಲ್ಲ ರೀತಿಯ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ರಸಗೊಬ್ಬರ, ಸಾವಯವ ಗೊಬ್ಬರ ಮಾಡ್ತಕ್ಕಂಥ ಜನಗಳಿಗೆ ಬಹಳ ಉತ್ತಮವಾದ ಲಾಭಕರವಾಗಿರ್ತಕ್ಕಂಥ ದಿನ. ಆದರೆ ಇದು ಈ ದಿನದ ದ್ವಾದಶ ರಾಶಿಗಳ ಗೋಚಾರ ಫಲ ಆಗಿರ್ತಕ್ಕಂಥದ್ದು. ನಮ್ಮ ಸಾಯ ಸ್ಮೃತಿ ವೀಕ್ಷಕರಲ್ಲಿ ಸೌನೆಯ ಮನವೇನಪ್ಪ ಅಂದರೆ, ಈ ದಕ್ಷಿಣಾಯಣದ ಕುರಿತಾಗಿ ಯಾರಾದರೂ ಏನೋ ಅನುಮಾನಗಳಿದ್ದರೆ ಅವರು ಕಾಮೆಂಟ್ ಮುಖಾಂತರ ಆಗಲಿ ಅಥವಾ ಫೋನ್ ಮಾಡೋ ಮುಖಾಂತರ ಮಾಡಿ ತಿಳ್ಕೊಳ್ಳಿ. ಅದರ ಫಲಗಳನ್ನು ಸಹ ವಿಶೇಷವಾಗಿ ಅವ್ರವ್ರಿಗೆ ಹೇಳ್ತಕ್ಕಂಥದ್ದಿದೆ. ಎನಿ ಟೈಮ್ ನೀವು ಕಾಲ್ ಮಾಡಿ, ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ ಅಂತ ಹೇಳ್ತಾ, ನಾವು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಇದರ ಸಾಯಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ತಮಗೆಲ್ಲರಿಗೂ ವಂದನೆಗಳು. ದಕ್ಷಿಣಾಯಣದಲ್ಲಿ ನಿಮಗೆಲ್ಲ ಶುಭಕರವಾಗಲಿ ಅಂತೇಳಿ ದೇವರನ್ನು ಪ್ರಾರ್ಥಿಸುತ್ತಾ ಈ ದಿನದ ಸಾಯಸ್ಮೃತಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.